ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಅಕ್ಕೆ ಏನ್ ಮಾಡ್ತೀರಿ? ಬಾಕ್ಸಾಗ ಗುಂಡಿ ಹಾಕಿದ್ನ ಅಷ್ಟು ಕರೆಕ್ಟ್ ಹಾಕಿನೇ ಇಲ್ಲ ಎಣಿಸ್ಬಿಟ್ಟು ಅಂತ ನೋಡಾಕತ್ತಿದ್ದೆ ನಾನು. ತುಂಬಿಸಿದ್ನೆ ಅರ್ಧಂಬರ್ಧ ಹಾಕಿದ್ನೆ ಅಂತ ನೋಡಾಕತ್ತೀನಿ. ಹೌದ್ರಿ? ಯಾರಿಗೆ ಉಂಡಿ? ಹಿಂಗಾಗೆ ನನ್ನ ಮಗಳಿಗೆ ನಿಮ್ಮ ಮಗ. ಅಯ್ಯೋ ಅತ್ತಿರ ಇಷ್ಟ ಕೊಡಾರೆ ಉಂಡಿ. ಅಯ್ಯೋ 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 ರೇಷನ್ ಎಲ್ಲ ಹಾಳು ಮಾಡ್ತೀನಿ ನೋಡ್ರಿ ಅತ್ತಿರ. ಲೇ 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 ಎಡಬಿ ನಂಗೆ ಒಂದು ಇದು ಏನಾಗೈತಿ ನಿನಗ? ನಿಮ್ಮವ್ವ ಅಪರೂಪಕ್ಕೆ ಬಂದ, ಬರ್ಲಾಟಿಗೆ ಬಂದ, ಅದು ಬೇರೆ ಪಂಚಮಿಗೆ ಬಂದ. ನೀನು ಕರೆದ್ರೆ ನೀನು ಬೇರೆ ಹೋಗಲ್ಲ ಹೋಗಲ್ಲ ಅಂದಿದ್ಕ ಪಾಪ ಅವರು ಇಷ್ಟು ಬಾಕ್ಸ್ ತುಂಬ ಉಂಡಿ ತುಂಬಂದ. ನಾನು ಹಂಗೆ ಖಾಲಿದ್ ಕೊಟ್ಟು ಕಳಿಸ್ಲಿ ಅಲ್ಲಿ, ಅದಕ್ಕೆ ಕೊಟ್ಟು ಕಳ್ಸಾಕ್ತೀನಿ, ಬಾಯಿ ಮುಚ್ಕೊಂಡು ಇರು. ಅಲ್ರಿ ಅತ್ತಿಯರ ಎಷ್ಟು ತಗೊಂಡ ಉಂಡಿ ಅದಾವ್ರಿ, ಅದು ಬೇರೆ ನೀವು ಹೊತ್ತಾಯಿ ಕಂದ್ಬಿಟ್ಟು ನಾನು ಸ್ವಲ್ಪ ಎಕ್ಸ್ಟ್ರಾನ ಮಾಡೇನಿ. ಅದನ್ನ ನೀವು ತೆಗೆದಿರ್ಬೇಕಲ್ರಿ. ಬೆಳಗ್ಗೆ ನಾಷ್ಟದಾಗ ಒಂದೊಂದು ಎರಡು ಉಂಡಿ ತಿಂದಿದ್ರ ಒಂದು ತಿನ್ಬೋದಿತ್ತು. ನೀವು ಬೇರೆ ಇಷ್ಟ ಕೊಂಡ ಕೊಟ್ಟು ಕಳ್ಸಾಕತ್ತೀರಲ್ರಿ. ಅಯ್ಯೋ 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 ಬಿಡ್ರಿ, ನಿಮ್ಮ ಮಗ ಬೇಕಾದ್ರೆ ಒಂದು ಬಾಕ್ಸ್ ಕೊಟ್ಟು ಕಳ್ಸ್ಬಿಡ್ರಿ. ಆದ್ರೆ ನಮ್ಮ ಒಂದು ಬಾಕ್ಸ್ ಬೇಡ್ರಿ ಅತ್ತಿಯರ, ನಮ್ಗೆ ಉಳಿತಾವಲ್ಲ ಅರ್ಧ ಅಷ್ಟ ಕೊಟ್ಟು ಕಳ್ಸನ್ರಿ. ಏನ್ರಿ ಅರ್ಧ ಕೊಟ್ಟು ಕಳ್ಸ್ಬೇಕಾ? ನಿಮ್ಮ ನಾವು ಮರ್ಯಾದಿಲ್ಲಲ್ಲಿ ಏನು ಅನ್ಕೋಬಾರ್ದಿಲ್ಲ ನಿಮ್ಮವ್ವ. ಅಯ್ಯೋ ಅತ್ತಿಯರ ಬಾಯಿ ಮುಚ್ಚಿರಿಪ್ಪ. ಅವ್ರೇನಂತಾರ, ಅವ್ರು ಏನೋ ಅನ್ನಂಗಿಲ್ಲ, ನಮ್ಮ ಮಗ ಎಲ್ಲ ಗೊತ್ತು ಅಲ್ರಿ. ಅಲ್ಲಿ ವೈನೀರು ಇಷ್ಟ ಕೂಡ ಮಾಡಿರ್ತಾರ್ರಿ. ಸುಮ್ಮನೆ ಅಷ್ಟ ಕೂಡ ಕಳಿಸಿ ಆಮೇಲೆ ಭಾಳ ದಿನ ಉಳಿಲಿಂದ ಸುಮ್ಮನೆ ಚೆಲ್ತೀರಿ. ತಂಬ್ರಿ ಬಾಕ್ಸ್ನ ಎಷ್ಟೈತೆ ಅಷ್ಟ ನೋಡ್ಬಿಟ್ಟು ಅರ್ಧ ತಕೊಂಡು ಕೊಡ್ತೇನೆ. ಅಯ್ಯೋ 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 ಬಾಯಿ ಮುಚ್ಕೊಂಡು ನಿಂತ್ರ ಸರಿ, ಇಲ್ಲ ನೀನು ಗಂಟ್ಲ ಸೇರ್ಬಿಡ್ತೇನೆ. ಯವ್ವ ನನ್ನ ಟೈಮ್ ಆಯ್ತು, ಡ್ಯೂಟಿಗೆ ಹೋಗ್ಬರ್ತೇನೆ. ಟಾಟಾ ಮಗನೇ ಒಂಟೇಪ ಹೋಗಿ ಬರಪ್ಪ. ನೋಡ್ಕೊಂಡು ಹೋಗೋ ಟಾಪಿಕ್ ಜಾಮ್ ಆಗ್ಬಿಟ್ಟಿರ್ತೈತಿ. ಅತ್ತಾಗಿತ್ತ ನೋಡ್ಕೊಂಡು ಹೋಗಾಗಪ್ಪ. ನಿಧಾನಕ್ಕೆ ಓಡಿಸ್ಬೇಕು ಆಯ್ತಾ? ನಿಧಾನಕ್ಕೆ ಓಡಿಸಿದ್ರೆ ಅವ್ರೇನು ಪೊಲೀಸ್ ಸ್ಟೇಷನ್ ಮುಟ್ತಾರನ? ಇನ್ನು ಯಾವಾಗ ಮುಟ್ಟಾರ? ಸುಮ್ಮನೆ ರೀ ಅತ್ತಿರ. ರೀ ತಗೊಳ್ಳಿ ಬಾಕ್ಸ್ ತಗೊಂಡೋಗ್ರಿ. ಇಲ್ಲಿ ನನಗೆ ಯಾಕೆ ಬಾಕ್ಸು? ಬಾಯಿ ಮುಚ್ಕೊಂಡು ತಗೊಂಡೋಗ್ರಿ. ಯಾಕೆ ಟಿಫಿನ್ ಬಾಕ್ಸ್ ಕೊಟ್ಟು ಕಳಿಸ್ಲಿಲ್ಲ ಅಂದ್ರೆ ಅಲ್ಲೇ ಹೊರಗಡೆ ತಿಂದ್ಬಿಡೋಣ ಅಂತ ಏನ್ರ ಐಡಿಯಾ ಐತನ? ಅಂಥವೆಲ್ಲ ಐಡಿಯಾ ಏನು ಇಟ್ಕೋಬೇಡಪ್ಪ, ಅರ್ಥ ಆಯ್ತಾ? ಇದ ಬಾಕ್ಸ್ನಿಂದ ಎಲ್ಲ ತಿನ್ಬೇಕು ಮತ್ತು ಖಾಲಿ ಮಾಡ್ಕೊಂಡು ತೊಳ್ಕೊಂಡು ತರಬೇಕು. ಹಂಗೆ ಗಲೀಜೆಲ್ಲ ತಂದುಬಿಟ್ರೆ ನಾನಂಕರೆ ಮುಟ್ಟಂಗಿಲ್ಲ, ನೀವೇ ತೊಳಿಬೇಕಾಗತ್ತೆ. ತಗೊಂಡೋಗ್ರಿ. ನಿಮ್ಮ ಆರೋಗ್ಯವೇ ನನ್ನ ಭಾಗ್ಯ ರೀ, ಭಾಗ್ಯ. ಹೋರಿ ಟೈಮ್ ಮತ್ತು ಮುಖ ನೋಡ್ಕೊಂಡು ನಿಂತಾರ. ಗಂಡ ಅಂದ್ರೆ ಮರ್ಯಾದಿನ ಇಲ್ಲ ಇವಳಿಗೆ. ನೋಡಿದವ್ರು ಏನಂತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಏನಿದು ಆಫೀಸರ್ ಆಗಿ ಹಿಂಗೆ ಬಾಕ್ಸ್ ತೊಗೊಂಬಂದನಲ್ಲ ಅನ್ನಂಗಿಲ್ಲನ? ಈಗ ಆರೋಗ್ಯ ಕೆಟ್ಟೇನ ಅವ್ರು ತಂದು ಬರ್ತಾರ. ತಗೋರಿಪ್ಪ. ಹೌದು, ಇದ್ರಾಗ ಏನು ಮಾಡಿ ಕೊಟ್ಟಿದ್ದೀ? ನಿನ್ನೆ ಅನ್ನ ಓದಿತಲ್ಲ, ಚಿತ್ರಾನ್ನ ಮಾಡಿ ಮೊಸರನ್ನ ಮಾಡಿ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಟೇನಿ. ತಗೊಳ್ರಿ. ಏನು ಕ್ಲೀನು ನೀಟು ಚಿತ್ರಾನ್ನ ಮೊಸರನ್ನ ಅಂದ್ರೆ ಬಾಕ್ಸ್ನ ಕ್ಲೀನ್ ಮಾಡಿ ಚಿತ್ರಾನ್ನ ಮಾಡಿ ಮೊಸರನ್ನ ಮಾಡಿ ಕೊಟ್ಟೇನಿ. ಒಂದು ಚಿತ್ರಾನ್ನ ಸ್ವಲ್ಪ ಸ್ಮಾಸ್ತಿ ಬರತ್ತದ, ಮೊಸರನ್ನ ಮಿಕ್ಸ್ ಮಾಡಿ ತಿನ್ಕೊಡ್ರಿ. ಏನು ಆಗಲ್ಲ, ನೋಡೋಣ ಏನಾರ ಆದಾಗ. ಯಾಕಂದ್ರೆ ವಾಸ್ತು ಬಂದ್ಬಿಟ್ಟು ಮತ್ತೆ ಜನ ಅಯ್ಯೋ ಏನು ಕಟ್ಬಿಟ್ಟಾನು, ಕೆಟ್ಟದ ಕಟ್ಟಿಬಿಟ್ಟಿದನು, ಕೆಟ್ಟದೇನು ತಂದ್ಬಿಡ್ಬೇಕ ಅಂತ ಅಂತಾರ. ಅದಕ್ಕೆ ಎರಡು ಮಿಕ್ಸ್ ಮಾಡಿ ಕೊಟ್ಟೇನಿ, ತಿನ್ರಿ, ಏನು ಆಗಲ್ಲ. ಅದು ನಿನ್ನೆ ರಾತ್ರಿ ಲೇಟಾಗಿ ಅನ್ನ ಮಾಡಿರೋದು, ಚಿತ್ರಾನ್ನ ಮಾಡೀನಿ, ಅದ್ರ ಜೊತೆ ಉಪ್ಪಿನಕಾಯಿನ ಇಟ್ಟೇನಿ, ತಿನ್ರಿ. ಹಂಗ ಸೇವು ತಂದಿಲ್ಲ ನಮ್ಮವ್ವ, ಆ ಸೇವು ಹಾಕೇನಿ, ಆಮೇಲೆ ಒಂದೆರಡು ಉಂಡಿನ ಇಟ್ಟೇನಿ. ತಗೊಳ್ರಿ, ತಿನ್ರಿ, ತಗೊಂಡೋಗ್ರಿ. ಮತ್ತೆ ತಿನ್ರಿ ಅಂದ್ರೆ ಮತ್ತೆ ಇಲ್ಲೇ ತಿನ್ಬಿಟ್ರಿ. ಇದಕ್ಕೆ ಮಧ್ಯಾಹ್ನ ಊಟಕ್ಕಿದು, ಅರ್ಥ ಆಯ್ತನ್ರಿ? ತಗೋರಿ. ಅಲ್ಲಿ ಹೊರಗಡೆ ಕಟ್ಕೊಂಡು ಹೋಗೋದು ಬಿಡ್ತೀನ, ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡಿ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಕಟ್ಬಿಡ್ತೀನಪ್ಪ, ಕಟ್ಬಿಡ್ತೀನಿ. ರೇಷನ್ ವೇಸ್ಟ್ ಆಗಲಿ, ಅನ್ನ ಹಾಳಾಗಲ್ಲನ್ರಿ ಎತ್ತೀರ. ಸುಮ್ಮನೆ ಅದನ್ನ ರೊಟ್ಟಿ ಗತಿಯನ್ನ ಇನ್ನು 2 ದಿನ ಉಡಾಕ್ ಬರುತ್ತೆ, ಇಲ್ಲ ತಾನೆ? ಉಳಿಯೋದಿಲ್ಲ, ಅನ್ನ ಕೆಡುತ್ತೆ. ಅದಕ್ಕೆ ಮಾಡಿದ್ದೀನಿ, ಸುಮ್ಮನೆ ಏನಾಗಲ್ಲ. ಏನು ಅವ್ರದ್ದೇನು ಡ್ಯೂಟಿ ಅಂದ್ರೆ 12ವರೆಗೆಲ್ಲ ತಿಂದು ಬಿಡ್ಬೋದು. ಇವ್ರ ಆಫೀಸರ್ ಅಂತಂದ್ರೆ ಒಂದು 5 ನಿಮಿಷ ನಾಷ್ಟ ಮಾಡಿಲ್ಲ ಅಂದ್ಬಿಟ್ಟು ತಿಂದು ಬಿಡ್ಬೋದು. ಅರ್ಥ ಮಾಡ್ಕೊರಿ. 12 ಗಂಟೆಗೆ ಏನೋ ತಿಂದ್ರೆ ಏನಾಗಲ್ಲ. ತಗೋರಿ. ಇದು ಯಾರು ಬರೆದ ಕತೆಯೋ, ತಂಗಳನ್ನ ತಿನ್ನುಗತಿಯೋ, ಎಂತ ಕರ್ಮಪ್ಪ ದೇವರೇ, ಇನ್ನು ಮುಂದೆ ಅನ್ನ ರಾತ್ರಿ ಉಳಿಲಾರ್ದಂಗ ಮಾಡಪ್ಪ. ಹೋಗ್ರಿ, ಟೈಮ್ ಆಯ್ತು. ಅದು ರೀ ಮತ್ತೆ ಕರ್ದ್ಲಪ್ಪ. ಏನೇ ಶಿಟ್ ಮಾಡ್ಕೋಬೇಡ್ರಿ, BP ಜಾಸ್ತಿ ಆಗುತ್ತೆ. ಎಲ್ಲ ಖರ್ಚು ಸುಮ್ಮನೆ ವೇಸ್ಟ್ ಆಗುತ್ತೆ. ರೊಕ್ಕ ರೊಕ್ಕ ಇರ್ಬೇಕ್ರಿ, ಬೇರೇನೂ ಅಷ್ಟೇ ಇರಬೇಕು. ಸುಮ್ಮನೆ ಕುತ್ಕೋರಿ. ಸರಿ, ಹೋಗಿ ಊಟ ಮಾಡಿ ಹೊಟ್ಟೆ ತುಂಬ. ಕೆಟ್ಟೈತಿ ಹಂಗೈತಿ ಹಿಂಗೈತಿ ಅಂತ ಹೇಳಿದ್ರೆ ನಾನು ಒಪ್ಪಂಗಿಲ್ಲ, ನೀವೇ ತಿನ್ಬೇಕು. ಒಂದೆಳೆ ಅದನ್ನೇ ಹೊರಗೆ ಚೆಲ್ಲಿದ್ರೆ ಮಾತ್ರ ನಾನು ಸುಮ್ಮನೆ ಇರಂಗಿಲ್ಲ. ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸಿ ತಿನ್ಬೇಕು, ಅರ್ಥ ಮಾಡ್ಕೊಳ್ರಿ. ತಗೊಂಡು ಹೋಗ್ರಿ ಬಾಕ್ಸ್ನ, ಅರ್ಥ ಆಯ್ತಾ? ಬಾಯ್ ಬಾಯ್. ಆಮೇಲೆ ಪೆಟ್ರೋಲ್ಗೆ ಎಷ್ಟು ಕೊಟ್ಟೆ ನೋಡು, ಅಷ್ಟರಾಗ ನಿಮ್ಮ ಗಾಡಿಗೆ ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಒಳ್ಳೆ ರೊಕ್ಕ ನಂಗೆ ತಂದು ಕೊಡಬೇಕು. ಅದನ್ನು ಬಿಟ್ಟು
ಅದು ಬೇರೆ ಇವತ್ತು 500 ರೂಪಾಯಿ ಇಸ್ಕೊಂಡೇನಿ. ರೊಕ್ಕನ ಬರ್ದಿಟ್ಟನಪ್ಪ, ಬಿಲ್ನ ಎಷ್ಟೆಷ್ಟು ಖರ್ಚು ಏನೇನಂತ. ಆಮೇಲೆ ನೀವು ಅಷ್ಟೇ ಅಲ್ಲಿ ಹೋದ್ಮೇಲೆ ಎಷ್ಟು ಖರ್ಚು ಮಾಡ್ತೀರಿ, ಚಾ ಎಷ್ಟು ಕುಡ್ತೀರಿ, ಏನು ಕುಡ್ತೀರಿ, ಎಂತ ಕುಡ್ತೀರಿ ಅಂತ ನನಗೆ ಬಂದು ಹೇಳಬೇಕು. ಅರ್ಥ ಆಯ್ತನ್ರಿ? ಹಾ, ನೋಡ್ಕೊಂಡಿದ್ರಲ್ಲ, ಟೈಮ್ ಆತು, ಹೋಗ್ರಿ. ಅನ್ಬೋಸು ಎಂತ ಸೊಸಿನ ಕರ್ಕೊಂಡ್ ಬಂದು ನಮ್ ತಲೆ ಕಟ್ಟಿದ್ ನೋಡು. ಅನ್ಬೋಸು ಅದು ಯವ್ವ ಯವ್ವ ಅನ್ನಕ ಟೈಮ್ ಆತು. ಮತ್ತ ಅರ್ಧ ಗಂಟೆ ಲೇಟ್ ಆಗಿ ಹೋಗ್ಬಾರ್ದು. ಲೇಟ್ ಆಗಿ ಹೋದ್ರೆ ಸ್ಯಾಲ್ರಿ ಕಟ್ ಆಗತ್ತ. ಹೋಗ್ರಿ. ಅದು ರೀ ಮತ್ತೆ ನೆನಪು ಬಂತಪ್ಪ ಇವಳಿಗೆ. ಏನೇ ಟಾಟಾ ಯಾರು ಮಾಡ್ಬೇಕು? ನಾನ್ ಮಾಡ್ಬೇಕಾ ನೀವ್ ಮಾಡ್ಬೇಕಾ? ಹೇಳ್ರಿ. ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಅಂತ ಹೇಳ್ಬೇಕು. ಹೇಳ್ರಿ. ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು. ಟಾಟಾ ಯವ್ವ, ನಿನಗೂ ಟಾಟಾ. ಬಾಕ್ಸ್ ಕೊಡ್ರಿ. ಒಳಗೆ ತಗೊಂಡೋಗಿಲ್ಲ ಬಾಕ್ಸ್ ಕೊಡಬಾರ್ದು ಇವರಿಗೆ. ಬಾಕ್ಸ್ ಕೊಟ್ಬಿಟ್ರೆ ಇದ್ರಿಂದ ಉಂಡಿ ಅರ್ಧಕ್ಕೆ ತೆಗೆದು ತಗೊಂಡ್ಬಿಟ್ರೆ ಬೆಳಗ್ಗೆ ನಾಷ್ಟಕ್ಕೆ ಬರ್ತೈತಿ ಅಂದ್ಬಿಟ್ಟು ಕೊಟ್ರೆ ಕೆಟ್ಬಿಡ್ತೀನಿ. ಯಾಕ್ರಿ ಅತ್ತೀರ ಏನೋ ಮನಸ್ಸಿನಾಗ ಮಾತಾಡ್ಕೊಳಕ್ತೀರಿ? ಏನಿಲ್ಲಪ್ಪ, ಏನಿಲ್ಲ. ಬಾಕ್ಸ್ ಎಲ್ಲ ರೆಡಿ ಮಾಡಿಲ್ಲ. ಯಾಕೆ ಒಳಗೆ ಮತ್ತೆ ತೊಗೊಂಡೋಗಿ ಇಲ್ಲೇ ಹಿಂಗಿದ್ದು ಊರಿಗೆ ಹೋಗ್ತಾರಲ್ಲ, ಹಿಂಗೆ ತೊಗೊಂಡೋಗ್ತಾರ ಬಿಡು. ಹಂಗಂಗೆ ನಾಷ್ಟಕ್ಕೆ ಅತ್ತೀರ ನಿಮ್ಗೇನು ಕಿವಿಗೆ ಕೇಳಿಸ್ತಾ ಇಲ್ಲನ? ಯಪ್ಪ ದೇವರೇ, ಮತ್ತೆ ಖರ್ಚಾಯ್ತಾ ನೀನು? ಯವ್ವ ಕಿವಿ ಕೇಳಿಸ್ತು. ಚಿತ್ರಾನ್ನ ಮೊಸರನ್ನ ಅಂದೆಲ್ಲ. ಎಸ್ ಅತ್ತೀರ, ಎಸ್. ಚಿತ್ರಾನ್ನ ಮೊಸರನ್ನ ಏಡು ಸೇರಿದ್ರೆ ಚಿತ್ರಾನ್ನ ಮೊಸರನ್ನ ಚಿತ್ರಾನ್ನ ತಿಂದು ಬಾಟು. ಈ ಮೊಸರನ್ನ ಚಿತ್ರಾನ್ನ ಉಪ್ಪಿನ ಜೊತೆ ಕಾಯಿ ಜೊತೆ ತಿಂದಾರೆ ಡುಮ್ ಚಕ್ ಡುಮ್ ಡುಮ್ ಚಕ್. ಉಪ್ಪಿನಕಾಯಿ ಜೊತೆ ಈ ಮೊಸರನ್ನ ಚಿತ್ರಾನ್ನ ತಿಂದ್ರೆ ಹಾ 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 ಹಾ. ಏನೋ ಹಾ ಹಾನು, ಓಹೋ ಅಯ್ಯಯ್ಯಯ್ಯಯ್ಯೋ, ಎಲ್ಲ ನಮ್ಮ ಕರ್ಮ. ಇಂಥ ಸೊಸಿ ಕಟ್ಕೊಂಡ್ ಬಂದು ತಂಗಳ ಚಿತ್ರಾನ್ನ ತಿನ್ನೋದ ಆಗ್ಬಿಟ್ಟೈತಿ. ಅತ್ತೀರ ಈ ಮನಸ್ಸಿನಾಗ ಏನು ಅನ್ಕೊಂಡ್ರು ನಾ ಏನು ಬೇಜಾರು ಮಾಡ್ಕೊಳಂಗಿಲ್ರಿ. ಬರೀ ನಾಷ್ಟ ಕೊಡ್ತೀನಿ. 5 ನಿಮಿಷ ಲೇಟ್ ಆದ್ರೂ ಅನ್ನ ಕೆಡಬಹುದು. ಆಮೇಲೆ ಕೆಟ್ಟಿದೆ ಅಂತ ನನ್ನ ಮೇಲೆ ಅಪವಾದ ಬರ್ಸಂಗಿಲ್ಲ. ನಡ್ರಿ ಬರ್ರಿ ಒಳಗ, ನಾಷ್ಟ ಕೊಡ್ತೀನಿ. 2 ಉಂಡಿ ತಂಬರ್ತೀನಿ. ಹಾ ನಡ್ರಿ. ಅನ್ನ ನಮ್ಮ ಎಲ್ಲೋದು? ಮಗಳೇ, ನಾನು ಇಲ್ಲೇ ಇದೀನಿ. ಬ್ಯಾಗ್ನಾಗ ಅರ್ಬಿ ತುಂಬ್ಕೊಳಾಕ್ತಿದ್ದೀವ. ಹೌದಾ ದೇವಾ? ಚಲೋ ಆತು. ಬಾಬಿ ನಾಷ್ಟ ಮಾಡ್ಬಾ. ಮತ್ತೆ ಟೈಮ್ ಆಗುತ್ತೆ. ಮತ್ತೆ ಟೈಮ್ ಆದ್ರೆ ಮತ್ತೆ ಮಧ್ಯಾಹ್ನ ಹೋಗ್ಬೇಕು. ಅಯ್ಯೋ, ಟೈಮ್ ಆದ್ರೆ ಆಗ್ಲಿ ಬಿಡ್ಲಿಪ್ಪ. ಟೈಮ್ ಆತಂದ್ರೆ ಮಧ್ಯಾಹ್ನ ಆಗ್ಲಿಲ್ಲ ಅಂದ್ರೆ ರಾತ್ರಿ ಹೋಗ್ತಾರ. ರಾತ್ರಿ ಆಗ್ಲಿಲ್ಲ ಅಂದ್ರೆ ನಾಳೆ ಹೋಗ್ತಾರ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ್ ಸನಿ ಪೂರು, ಏನ್ 10 ಹೆಜ್ಜೆಗೆ ಈ ತರ ಮಾಡಾಕತ್ತಿದಿ. ಅನ್ನಂಗ ನಿಮ್ಗೆ ಅಷ್ಟ ಕೊಡ್ಕೊಟ್ಲಿ ಮಗಳ? ಇನ್ನೇ ಹೇಳ್ರಿ, ಕೊಡ್ತಾ ಆಮೇಲೆ ಕೊಡ್ತಾರ. ಬರ್ರಿ. ಏನು ಇವತ್ತು ತಪ್ಪಿದ್ರೆ ನಾಳೆ ತಪ್ಪಿದ್ರೆ ನಾಡ್ದ ತಪ್ಪಿದ್ರೆ ಅಂದ್ರೆ 1 ವಾರ ಇಲ್ಲೇ ಇರ್ಬೇಕಂತ ನಮ್ಮವ್ವ. ಅಯ್ಯೋ ಯಾಕೆ ಮಗ ಗಾಬರಿ ಅದಿ? ನೀವಿಲ್ಲ ಇದ್ರೆ ಖರ್ಚು ಜಾಸ್ತಿ ಆಗುತ್ತಂತ ನಿಮ್ಮ ಮಗಳದು ಐಡಿಯಾ ರೀ. ಹಂಗಂಗ ಈ ಬಾಕ್ಸ್ ತಗೋರಿ. ಇದು ತುಂಬಾ ಉಂಡಿ ಕಟ್ಕಾಸಿನಿ. ತಗೊಂಡೋಗಿ ತಿನ್ರಿ ಆಯ್ತಾ? ಹಂಗ ಖಾಲಿ ಕೈಲಿ ಹೋಗ್ಬೇಡ್ರಿ. ಒಂದು ಬಾಕ್ಸ್ ಏನ್ ಮಾಡಿ 1 ಬಾಕ್ಸ್ ಉಂಡಿ ಹೋಯ್ತಲ್ಲಪ್ಪ. ಅಯ್ಯೋ, ಉಂಡಿ ಹಾಕ್ಬೇಕ್ರಿಪ್ಪ. ನಾ ತಂದಿದ್ದೆಲ್ಲ ಉಂಡಿ ನಿಮ್ಗೋಸ್ಕರ ತಂದಿರೋದು. ಅಲ್ಲದ ವಿನ್ನ ಎಷ್ಟಕೊಂಡು ಉಂಡಿ. ಅದು ಕರೆಕ್ಟ್. ಅತ್ತೆ ಬ್ಯಾಡ ಅಂತೀಪ ಉಂಡಿ. ಇಟ್ಕೊಂಡ್ಬಿಡ್ರಿ. ನಿನಗೇನು ಬುದ್ಧಿ ಐತೆ ತಲೆಗೆ? ಏನೈತ್ಲೆ? ಸುಮ್ಮನೆ ಖಾಲಿ ಬಾಕ್ಸ್ ಕೊಟ್ಟು ಕಳ್ಸ್ಬೇಕನ? ಇಲ್ಲ, ತಗೊಂಡೋಗ್ರಿ. ಖಾಲಿ ಬಾಕ್ಸ್ ಅದಕ್ಕೇನಾಗತ್ರಿಪ್ಪ? ಮನೆ ಮಗಳಿಗೆ ಇದೇನಪ್ಪ? ಬೇಡಪ್ಪ, ನೀವೇನು ಹೊರಗೆ ನೋಡೋಣ. ಹ್ಞೂ ರೀ, ನಾವೇನು ಹೊರಗೆ ನೋಡೋಣ. ಒಟ್ಟು ಖಾಲಿ ಮಾಡಿ ಬಾಕ್ಸ್ ಕೊಟ್ಕೊಂಡ್ಬಿಡ್ರಿ. ಬಾಯ್ ಮುಚ್ಚೋ ರಾಣಿ, ನೀನು ಜಾರ್ಸ್ ಬಂದ್ರೆ ಅಂದ್ರೆ ನಿಮ್ಮ ಮೌನ್ ಪಾದಕ್ಕೆ ಹೋಗ್ಬಿಡ್ಬೇಕು. ಸುಮ್ಮನೆ ಇರು, ನೀನು ಸಿಟ್ಟು ಮಾಡ್ಸಕ್ ಹೋಗ್ಬೇಡ. ನನ್ನ ಕೆಟ್ಟ ಮಾತುಗಳು ನಿನ್ನ ಬಾಯಲ್ಲಿ ಬಿದ್ದರೆ ಅಲ್ಲ ಕಿವಿ ಕೇಳಿಸ್ಕೊಂಡ್ರೆ ನೀನು ಹಾಕೋಬೇಕಾಗತ್ತಾ? ಹುಷಾರ್, ಸುಮ್ಮೀರು. ಅಯ್ಯೋ, ಬೇಡ ಅಂದ್ರೆ ನೀವು ಇದು ಮಾಡಲ್ಲ ಅಂದ್ರೆ ಸರಿ, 4 ಉಂಡಿ ಕಟ್ರಿ. ಎಕ್ಸ್ಟ್ರಾ ಏನು ಬ್ಯಾಡ್ರಿ ಆಯ್ತಾ? ಅದವ್ರ ಮನ್ಯಾಗ 4 ಕೊಡ್ರಿ ಬಾಕ್ಸ್. 4 ಉಂಡಿನ ಎನಿಸ್ಬಿಟ್ಟಿರ್ತೀನಿ. ರಾಣಿ ಬಾಯ್ ಮುಚ್ಚು. ಏನಾಗಲ್ಲ ಬಿಡ್ರಿಪ್ಪ, ಏನಾಗಲ್ಲ ಅಂತ ಕೊಡ್ರಿಪ್ಪ. ಬಾಯ್ ಮುಚ್ಕೊಂಡಿದ್ದ ಸರಿ ರಾಣಿ. ಹೋಗ್ ನಷ್ಟ ತುಂಬ ಹೋಗ್. ಇವ್ರೊಬ್ರು ನಮ್ಮ ಹೇಳಾಕತ್ತ 4 ಉಂಡಿ ಕಟ್ಕಸ್ರಿ, ಬೇಡ ಖಾಲಿ ಕೊಟ್ಟ ತಪ್ಪಾಗತ್ತಂತಂದ್ರೆ ನಮ್ಮ ಮತ್ತೆ ಬೇರೆ ಏನು ಮಾಡೋದು? ಎಕ್ಸ್ಟ್ರಾ ಇತ್ತಂದ್ರೆ ನಾವ 1 ತಿಂಗಳು ತಿನ್ಬೋದಿತ್ತ.
ನಮ್ಮ ಅತ್ತಿ ಕಟ್ಟ್ಯಾಳ, ಅಲ್ಲಿ ನಮ್ಮ ಮೊಯ್ನಿಯರು ಕಟ್ಟಿಸ್ಕೊಂಡಾರ. ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ಏನು ಮಾಡೋದು? ದುಡ್ಡಿನ ಬೆಲೆ ಗೊತ್ತೇ ಇಲ್ಲ